ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇದೇ ಸಂದರ್ಭದಲ್ಲಿ ಅವನು ಯಾರೋ ಹೆಬ್ಬಾರಂತೆ ವಾರ್ನ್ ಕೊಡೋದಕ್ಕಿಂತ ಮುಂಚೆ ಹುಷಾರ್ ಅಂತೇಳಿ ಕಿರಣ್ ಹೆಬ್ಬಾರ್ ಅವ್ರಿಗೆ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು ಅಂತ ಕಿರಣ್ ಹೆಬ್ಬಾರ್ ನನಗೆ ಎಚ್ಚರಿಕೆ ಕೊಡೋ ಮುನ್ನ ನೀನು ಹುಷಾರಾಗಿರೋ ಅಂತೇಳಿ ಕಿರಣ್ ಹೆಬ್ಬಾರ್ ಬರೆದಂತಹ ಪತ್ರದ ವಿಚಾರಕ್ಕೆ DCM DK ಶಿವಕುಮಾರ್ ಅವರು ಗರಂ ಆಗಿರುವಂಥದ್ದು. ಪ್ರಧಾನಿ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋದೋನು ನಾನು, ಯಾರೋ ಹೆಬ್ಬಾರ್ಗೆ ಹೆದರ್ತೀನಾ? ನಿಮ್ಮ ವಾರ್ನಿಂಗ್ ಎಲ್ಲ ನಾನು ಹೆದರೋದಿಲ್ಲ ಅಂತ ಕಿರಣ್ ಹೆಬ್ಬಾರ್ ವಿರುದ್ಧ ಬಹಿರಂಗವಾಗಿ DCM DK ಶಿವಕುಮಾರ್ ಗರಂ ಆದ್ರು. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತೆ, ಅವನು ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ waiting patiently for many years for the KOO amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. ಏನು ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡೋದು? ಏನೋ ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ BJP ಅವರೇ ಗೆದ್ದವ್ರೆ. ವಿ ರೆಪ್ರೆಸೆಂಟ್ ಇನ್ನೊಂದು ನೋಡಿ, we represent a significant voting bloc, influence approximately 1.3 crores of Bangalore out of 1.5 crore population. We hope that our collective voice will be heard and acted upon. As a community, we have been neglected by successive ruling parties and we have nothing to lose by continuing to wait. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ. ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಪ್ರೀತಿ ವಿಶ್ವಾಸದಿಂದ ಗಾಂಧೀಜಿ ಒಂದ್ ಕಡೆ ಒಂದ್ ಮಾಡ್ತಾ ಇರ್ತಾನೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. If you want to control others, use your heart. I use your heart to control. I have been elected to the assembly 8 times. Yes, Sati? 8 Sati. Do you know what is my margin in the assembly? I never went to the election. Mr. Ashok, our honorable home minister, there is the leader of the opposition. He came and contested me. I won with a margin of 1,23,000 votes. This is the record in the history of Karnataka. That is how I love people and people loved me. ನೀವು ನಮ್ಗೆಲ್ಲ ವಾರ್ನಿಂಗ್ ಎಲ್ಲ ಮಾಡ್ತೀನಿ ಅಂದ್ರೆ ನಾವು ಏನೋ, ನೀವು ನಮ್ಗೇನು ಆಸೆ, ನಾವು ನಿಮ್ ಸರ್ವಿಸ್ ಮಾಡಿದ್ರೆ ನಮ್ಗೆ 4 ಕೋಟಿ ಹಾಕ್ತೀರಿ ಅಂತ. ಅದು ಬಿಟ್ಟು ಏನ್ ಕೇಳ್ತೀವಿ ನಾವು? ಈಗ ಎಷ್ಟೋ ಜನಕ್ಕೆ ನಿಮ್ಗೆಲ್ಲ ಫ್ರೀಯಾಗಿ, ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಓಡಾಡಿ ಅಂತ ಕೊಟ್ಟಿದ್ದೀವಿ. 200 ಯೂನಿಟ್ ವರ್ಗೂ ಫ್ರೀಯಾಗಿ ಪವರ್ ಕೊಟ್ಟಿದ್ದೀವಿ. ಅಪಾರ್ಟ್ಮೆಂಟ್ ಇರೋರ್ಗೆ ಫ್ರೀಯಾಗಿ ಪವರ್ ಕೊಟ್ಟಿಲ್ವಾ ನಾವು? ಏನ್ ಮಾತು ಕೊಟ್ಟಿದೀವಿ, ಮಾತು ಉಳಿಸ್ಕೊಂಡಿಲ್ವಾ? 5 ಗ್ಯಾರಂಟಿ ಹೇಳ್ದ ನಾವು ಮಾತು ಉಳಿಸ್ಕೊಂಡಿಲ್ವಾ ನಾವು? ವಿ ಹ್ಯಾವ್ ಎ ಕಮಿಟ್ಮೆಂಟ್, ವಾಟ್ ಎವರ್ ವಿ ಸ್ಪೀಕ್. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ದಿಸ್ ಇಸ್ ನಾಟ್ ಪಾಸಿಬಲ್, ಈ ದೇಶ ಎಲ್ಲ ಮುಳುಗೋಗ್ತದೆ ಅಂತ ಹೇಳಿದ್ರು. ಯಾವ ಸ್ಟೇಟ್ ಅಲ್ಲಿ ಹೋದ್ರು ನಮ್ ಗ್ಯಾರಂಟಿನೇ ಇವತ್ತು ಅವ್ರನ್ನ ಬದುಕಿಸ್ತಾ ಇದೆ. ಅದು ಮುಂದಕ್ಕೆ ನಮ್ ಫ್ಯೂಚರ್ ಬೇರೆ ವಿಚಾರ. ಬಟ್ ಬಿ ಸಿನ್ಸಿಯರ್, ಯಾರು ಶ್ರಮ ಪಡ್ತಾರೆ. ಈಗ 5ನೇ ಇದನ್ನ ತೆಗೆದುಕೊಂಡು ಬಂದೆ ನಾನು, 5ನೇ BWCSB ಎಲ್ಲರಿಗೂ ಕೊಡಿ, ಸೌತ್ ಅಲ್ಲೆಲ್ಲ ಕಂಪ್ಲೀಟ್ ಕೊಡ್ತಾ ಇದ್ದೀನಿ. ಯಾರ್ಯಾರಿಗಿಲ್ಲ ತಗೊಳ್ರಪ್ಪ, ದುಡ್ಡು 1 ವರ್ಷ ಬೇಕಾದ್ರೆ ನಿಧಾನ ಕಟ್ಟಿ ವಾಟರ್ ಸಪ್ಲೈ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಿಂಗೆ ತಗೊಂಡು 6ನೇ ಸ್ಟೇಜ್ಗೂ ಕೂಡ ಈಗ ನಾನಲ್ಲೇ ಪ್ಲಾನ್ ಕೂಡ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಸೊ ಹಂಗೆ ಪವರು, ವಾಟರು, ಕಸ ಇವೆಲ್ಲ ಕೂಡ ಏನೇನು ಬೇಕೋ ಮಾಡ್ತಾ ಇದ್ದೀನಿ. ನೀವು ತಿಳ್ಕೊಳ್ಬೇಕು ಯಾರು ಏನು ಎತ್ತ ಅಂತೇಳಿ. ಎಲ್ಲರಿಗೂ ಆಟ ಆಡ್ದಂಗೆ ನೀವೆಲ್ಲ ಆಟ ಆಡ್ಸಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು. ಪಾಪ ನಾನು ನಿಮ್ನೆಲ್ಲ ಎಲ್ಲರನ್ನೂ ಅದೃಷ್ಟ ಮಾಡ್ತಾ ಇಲ್ಲ. ಈ ಹ್ಯಾರೋಗೆನ್ಸ್ ಇದೆಯಲ್ಲ, ನಿಮ್ಗಿನ್ನ ಜಾಸ್ತಿ ನಮ್ಗೆ ಪವರ್ ತಲೆಯಲ್ಲಿದೆ. ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್.
ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ಕರೆದಿದ್ದೀನಿ.